नमस्ते बच्चों, कैसे हैं आप? बहुत खुशी हुई है आप लोगों से मिलकर। चलो बच्चों, आज हम हिंदी वल्लरी 7वीं कक्षा के पाठशाला में मैं आप सब लोगों की स्वागत करती हूँ। चलिए बच्चों, आज हम इस कविता का प्रारंभ एक वीडियो क्लिपिंग देखेंगे। बाद में हम आज कविता पाठ के ओर हम जाएंगे। पुष्प की अभिलाषा। चाह नहीं मैं सुरबाला के गहनों में गूथा जाऊं, चाह नहीं प्रेमी माला में बिंद प्यारी को ललचाऊं, चाह नहीं सम्राटों के सौ पर हे हरि डाला जाऊं, चाह नहीं देवों के शीश पर चढ़ूं भाग्य पर इठलाऊं, मुझे तोड़ लेना है बनमाली, उस पथ पर देना तुम फेंक, मातृभूमि पर शीश चढ़ाने जिस पर जाएं वीर अनेक, मातृभूमि पर शीश चढ़ाने जिस पर जाएं वीर अनेक। हाँ, कैसे लगा बच्चों कविता? हाँ, कौन सा कविता हमने अभी देखा था? पुष्प की अभिलाषा। मಕ್ಕಳೇ, ಹೂವಿನ ಅಭಿಲಾಷೆ. ಹೂ ಅಲ್ವಾ? ನೀವು ನೋಡಿರ್ತೀರಲ್ಲ, ಬಣ್ಣ ಬಣ್ಣದ ಹೂಗಳನ್ನ ನೋಡಿದೀವಲ್ಲ. ಪ್ರೀತಿಯಿಂದ ಬೇರೆಯೊಬ್ಬರ ಮುಡಿಯನ್ನು ಸೇರೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗೆ ನಾವು ಹೇಳ್ತೀವಿ ಹೂವಿನ ಸಾರ್ಥಕತೆ ಯಾವುದರಲ್ಲಿದೆ? ಹೂವಿನ ಸಾರ್ಥಕತೆ ದೇವರ ಪಾದದಲ್ಲಿ ಅಂತ ಹೇಳ್ತೀವಿ. ಆದರೆ ಆ ಹೂ ಹೇಳ್ತಾ ಇದೆ, ನನ್ನ ಜೀವನದ ಸಾರ್ಥಕತೆ ದೇವರ ಮುಡಿಯನ್ನು ಅಥವಾ ಪಾದವನ್ನು ಸೇರೋದ್ರಲ್ಲೂ ಸಮೇತ ಇಲ್ಲ. ನನ್ನ ಇಚ್ಛೆ ಏನು ಅಂತಂದರೆ, ಯಾವ ಪಥದಲ್ಲಿ ಸೈನಿಕರು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಲು ಮುಂದೆ ಹಾಕ್ತಾ ಇದ್ದಾರೋ ಆ ಪಥದಲ್ಲಿ ನನ್ನನ್ನು ಹಾಕ್ಬಿಡಿ. ಅವರ ಪಾದ ನನ್ನ ಮೇಲೆ ಸೋಕಿದ್ರೆ ನನಗೆ ಮುಕ್ತಿ ದೊರೆಯುತ್ತೆ ಅನ್ನೋದು ಈ ಹೂವಿನ ಅಭಿಲಾಷೆ. ಈ ಕವಿತೆಯನ್ನು ಬರೆದವರು ಯಾರಂತ ಗೊತ್ತಾ ಮಕ್ಕಳೇ? ಮಾಕನ್ಲಾ ಚತುರ್ವೇದಿಯವರು. ಹೌದಾ? ಹೂವಿನ ಅಭಿಲಾಷೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಮಕ್ಕಳೇ? ಹಾಗಿದ್ರೆ ಈಗ ಒಂದು ಗತಿವಿಧಿ ಮೂಲಕ ನಾವು ಈ ಕವಿತೆಯನ್ನು शुरू ಮಾಡೋಣ. बच्चों, अभी आप लोगों ने पुष्प की अभिलाषा देखी. अभी बताइए मुझे, आप बड़े होकर क्या बनना चाहते हैं? क्या बनना चाहते हैं? सोचो. क्या कहा आपने? हाँ, ठीक कहा, डॉक्टर. हाँ हाँ, देखिए डॉक्टर. हाँ, आपने क्या कहा? इंजीनियर. हाँ, ये देखिए इंजीनियर है हमारे सर एम विश्वेश्वरैया जी. आप समाज सेवक बनना चाहते हैं? चलो बच्चों, हाँ, समाज सेवा के लिए प्रसिद्ध है हमारी शिवकुमारा स्वामी जी. और क्या बनना चाहते हैं? सैनिक. बहुत बढ़िया बच्चों, बहुत अच्छा विचार. हाँ, ये है हमारे कर्नल खारियप्पा जी. हाँ, अध्यापक बनना चाहते हैं आप? और विज्ञानी भी? अच्छा, ये आ गए हमारे कलाम साहब. और आप क्या बनना चाहते हैं बच्चों? किसान. हाँ, जय जवान जय किसान. हाँ हाँ, कितना अच्छा विचार है आप लोगों का. ಮಕ್ಕಳೇ, ನೀವು ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತ ಆಸೆ ಅಂತ ನಾನು ಕೇಳಿದೆ ಅಲ್ವಾ? ನಿಮ್ಮ ಆಸೆ ಇಚ್ಛೆ ಏನು? ಕೆಲವೊಬ್ರು ಹೇಳಿದ್ರಿ ನಾನು ಡಾಕ್ಟರ್ ಆಗಬೇಕು ಅಂತಂದ್ರಿ, ಕೆಲವೊಬ್ರು ಹೇಳಿದ್ರಿ ಇಂಜಿನಿಯರ್ ಆಗಬೇಕು ಅಂತಂದ್ರಿ, ಕೆಲವೊಬ್ರು ಸಮಾಜ ಸೇವೆಯನ್ನು ಮಾಡಬೇಕು ಅಂತಂದ್ರಿ, ಇನ್ನೂ ಕೆಲವೊಬ್ರು ಏನು ಹೇಳಿದ್ರಿ ಸೈನಿಕರಾಗಿ ದೇಶ ಸೇವೆಗೆ ಹೋಗ್ತೀನಿ ಅಂತಂದ್ರಿ, ಇನ್ನೂ ಕೆಲವೊಬ್ರು ಹೇಳಿದ್ರಿ ನಾನು ಅಧ್ಯಾಪಕನ ಆಗಬೇಕು, ವಿಜ್ಞಾನಿ ಆಗಬೇಕು ಅಂತ ಹೇಳಿದ್ರಿ. ಹಾಗೆ ಇನ್ನೂ ಕೆಲವೊಬ್ರು ಹೇಳಿದ್ರು ನಾನು ಎಲ್ಲರಿಗೂ ಅನ್ನ ನೀಡುವಂಥ ರೈತ, ಅನ್ನದಾತನಾಗ್ತೀನಿ ಅಂತ ಹೇಳಿದ್ರಿ. ಬಹಳ ಸಂತೋಷದ ವಿಚಾರ ಮಕ್ಕಳೇ. ನಿಮ್ಮ ಇಚ್ಛೆಗೆ ಸಂಬಂಧಪಟ್ಟಂತಹ ಆಯ್ಕೆಗಳನ್ನ ಮಾಡಿಕೊಂಡು ಉನ್ನತ ಸ್ಥಾನವನ್ನು ಪಡ್ಕೊಳ್ತೀರಾ. ಕವಿಗಳ ಇಚ್ಛೆ ಏನು ಅಂತ ನೋಡೋಣ ಮಕ್ಕಳೇ. हाँ, अच्छा तो आज हम मेरी अभिलाषा नामक कविता के बारे में ज़्यादा जानकारी प्राप्त करेंगे. और इसके कवि है द्वारिका प्रसाद माहेश्वरी जी. ಮಕ್ಕಳೇ, ಕವಿತೆಯನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ಕವಿಗಳ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೇವೆ. ಕವಿಗಳ ಹೆಸರು ಏನು ಮಕ್ಕಳೇ? ಹಾಂ, ನೀವು ಸರಿ ಹೇಳಿದ್ರಿ, ದ್ವಾರಿಕಾ ಪ್ರಸಾದ್ ಮಾಹೇಶ್ವರಿ ಅವರು. ಮಕ್ಕಳೇ, ನಿಮ್ಗೆಲ್ಲರ ಹತ್ರನೂ ಪುಸ್ತಕ ಇದೆ ಅಲ್ವಾ? 7ನೇ ತರಗತಿಯ ಪುಸ್ತಕ ಇದೆ. ಪುಟದ ಸಂಖ್ಯೆ 57 ಇದೆ ಮಕ್ಕಳೇ. ಈ ಪುಟವನ್ನು ತೆಗೆಯಿರಿ.
ಪುಟ ಸಂಖ್ಯೆ 57ನ ತೆಗೀರಿ ಹಾಗೂ ಈ ಪದ್ಯವನ್ನು ನೋಡ್ಕೊಳ್ಳಿ. ನೀವು ಮೊದಲು ಕವಿ ಪರಿಚಯವನ್ನು ನೋಡ್ತಾ ಇದ್ದೀವಿ. ಅವರ जन्म कहाँ हुआ था बच्चों, देखेंगे अब. 1916 में रोहता ग्राम, ಆಗ್ರಾ ಜಿಲ್ಲಾ, ಉತ್ತರ ಪ್ರದೇಶ ರಾಜ್ಯ में हुआ था. ಮಕ್ಕಳೇ, ಅವರ ಜನನ ಉತ್ತರ ಪ್ರದೇಶ ರಾಜ್ಯದ ಆಗ್ರಾ ಜಿಲ್ಲೆಯ ರೋಹತಾ ಎಂಬ ಹಳ್ಳಿಯಲ್ಲಿ 1916ರಲ್ಲಿ ಇವರು ಜನಿಸ್ತಾರೆ. ಮಕ್ಕಳೇ, ಇವರ ಪ್ರಮುಖ ರಚನೆಗಳು ಯಾವ್ದ್ಯಾವುದು ಅಂತ ನೋಡೋಣ. ಹಾಂ, ಇವರ ಕವಿತಾ ಸಂಗ್ರಹ, ಇವರು ಕವಿತೆ, ನಾಟಕ ಎಲ್ಲವನ್ನು ಬರೆದಿದ್ದಾರೆ. ಮಕ್ಕಳೇ, ಇವರ ಕವಿತಾ ಸಂಗ್ರಹ ಯಾವುದು ಅಂದರೆ ಫೂಲ್ ಔರ್ ಶೂಲ್. ಇವರು ಖಂಡಕಾವ್ಯವನ್ನು ರಚಿಸಿದ್ದಾರೆ. ಖಂಡಕಾವ್ಯದ ಹೆಸರು ಕ್ರೌಂಚವದ ಸತ್ಯಕಿ जीत ಅಂತ. इनकी बाल काव्य कृतियां है वीर तुम बड़े चलो, हम सब सुमन एक उपवन के, सोने की कुल्हड़ी, खातो और गावो, सूरज सा दमकू में बाल गीतायन. ಅಂದರೆ ಮಕ್ಕಳೇ, ನಾವು ಇಲ್ಲಿ ನೋಡಿದ್ವಿ, ಇವರು ಕವಿತೆಯನ್ನು ಬರೆದಿದ್ದಾರೆ, ಖಂಡಕಾವ್ಯವನ್ನು ಬರೆದಿದ್ದಾರೆ ಹಾಗೂ ಬಾಲಕಾವ್ಯ ಕೃತಿಗಳನ್ನ ಬರೆದಿದ್ದಾರೆ. ಅದರ ಹೆಸರುಗಳನ್ನ ನಾವು ಇಲ್ಲಿ ನೋಡಿದ್ವಿ. ಹಾಗಿದ್ರೆ ಇವ್ರಿಗೆ ಯಾವ್ಯಾವ ಪುರಸ್ಕಾರ ಸಿಕ್ಕಿದೆ ಅಂತ ನೋಡೋಣ ಮಕ್ಕಳೇ. हाँ, इन्हें उत्तर प्रदेश हिंदी संस्थान द्वारा बाल साहित्य पुरस्कार, कौन सा पुरस्कार बच्चों, बाल साहित्य पुरस्कार, और उत्तर प्रदेश सरकार द्वारा सरस्वती साधना सम्मान पुरस्कार भी मिला है. मಕ್ಕಳೇ, ಇವರಿಗೆ 2 ಪುರಸ್ಕಾರಗಳು ದೊರೆತಿದೆ. चलो बच्चों, अब हम कविता का आशय देखेंगे. तो इस कविता का आशय क्या है? ಮಕ್ಕಳೇ, ಕವಿಗಳು ಪದ್ಯವನ್ನು ಬರೆದಿದ್ದಾರಲ್ಲ, ಪದ್ಯ ಬರೆಯೋ ಹಿಂದೆ ಉದ್ದೇಶ ಏನಿದೆ ಮಕ್ಕಳೇ? हाँ, ಅವರ ಉದ್ದೇಶ ಏನಪ್ಪ ಅಂತಂದರೆ, इस कविता में सेवा, त्याग, सहनशीलता, दृढ़ता आदि जीवन मूल्यों को अपनाने का संदेश है. ಮಕ್ಕಳೇ, ಈ ಕವಿತೆಯ ಮೂಲಕ ಕವಿಗಳು ನಮ್ಗೆ ಏನನ್ನು ಹೇಳ್ತಾ ಇದ್ದಾರೆ? ಸೇವೆ ಮಾಡಬೇಕು, ತ್ಯಾಗ ಮಾಡಬೇಕು, ಸಹನಶೀಲರಾಗಿರಬೇಕು, ದೃಢತೆಯನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಈ ಎಲ್ಲ ಜೀವನ ಮೌಲ್ಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಒಳ್ಳೆಯವರಾಗೋಕ್ಕೆ ಸಾಧ್ಯ ಅನ್ನೋದನ್ನ ಕವಿಗಳು ಹೇಳ್ತಾ ಇದ್ದಾರೆ. अच्छा बच्चों, अब हमने कविता का आशय देखा है ना. अच्छा, चलो इस कविता को हम वीडियो क्लिप के द्वारा सुनेंगे. सूरज सा धमको मई, चंदा सा चमको मई, जलमल जलमल उज्ज्वल, तारों सा धमको मई, मेरी अभिलाषा है, मेरी अभिलाषा है. शशि से शीतल तालू, धरती से सहिष्णुता, पर्वत से दृढ़ता लो, मेरी अभिलाषा है, मेरी अभिलाषा है, मेरी अभिलाषा है, अभिलाषा है.
अच्छे बच्चों कैसे लगा? बहुत अच्छा ನಾ? अच्छा ಮಕ್ಕಳೇ, ನೀವು ಈಗಷ್ಟೇ ಈ ಕವಿತೆಯನ್ನು ಕೇಳಿಸ್ಕೊಂಡ್ರಿ ಅಲ್ವಾ? ತುಂಬ ಚೆನ್ನಾಗಿತ್ತು ಅಲ್ವಾ? ಹಾಗಿದ್ರೆ ಈ ಕವಿತೆಯನ್ನು ನಾವು ಇನ್ನೊಂದ್ಸಲಿ ನಾನು ನೀವೆಲ್ಲ ಸೇರಿ ಒಟ್ಟಿಗೆ ಹಾಡೋಣವಾ? सूरज सा दमकू में, चंदा सा चमकू में, जलमल जलमल उज्ज्वल तारों सा दमकू में, मेरी अभिलाषा है, मेरी अभिलाषा है, मेरी अभिलाषा है, मेरी अभिलाषा है। फूलों सा महकू में, विहगों सा चहकू में, गुंजित करवन उपवन कोयल सा कुहकू में, मेरी अभिलाषा है, मेरी अभिलाषा है, मेरी अभिलाषा है, मेरी अभिलाषा है। नभ से निर्मल तालु, शशि से शीतल तालु, धरती से सहिष्णुता, पर्वत से दृढ़ तालु, मेरी अभिलाषा है, मेरी अभिलाषा है, मेरी अभिलाषा है, मेरी अभिलाषा है। ಮಕ್ಕಳೇ, ನೀವೆಲ್ಲರೂ ತುಂಬ ಸುಂದರವಾಗಿ ಸುಮಧುರವಾಗಿ ಹಾಡನ್ನು ಹಾಡಿದ್ರಿ. ಎಲ್ರಿಗೂ ಧನ್ಯವಾದಗಳು. ಹಾಗಿದ್ರೆ ಪದ್ಯದಲ್ಲಿ ಅನೇಕ ಹೊಸ ಶಬ್ದಗಳು ಬಂದಿದೆ ಅಲ್ಲ ಮಕ್ಕಳೇ, ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ಹಾಗಿದ್ರೆ ನಾವು चलो बच्चों नए शब्दों का अर्थ देखेंगे. देखो बच्चों, पहला शब्द क्या है? अभिलाषा. हमारी कविता के शीर्षक यही है ना, मेरी अभिलाषा. अभिलाषा का अर्थ क्या है बच्चों? इच्छा, इच्छे. इच्छೆ ಅಂತ ಹೇಳ್ತೀವಿ ಮಕ್ಕಳೇ ಕನ್ನಡದಲ್ಲಿ, ಹಿಂದಿಯಲ್ಲಿ ಇಚ್ಛಾ ಅಂತ ಕರಿತೇವೆ. ಹಾಗಿದ್ರೆ ಎರಡನೇ ಪದ ಯಾವುದು ಮಕ್ಕಳೇ? ಚಂದ. चंदा का मतलब क्या है बच्चों? चंद्रमा. चंद्रमा का मतलब क्या है? चंद्र. चंदा, चंद्रमा, चंद्र. हाँ, चमकना. चमकना का अर्थ क्या है बच्चों? प्रकाशित होना, प्रकाशिसु. ಕನ್ನಡದಲ್ಲಿ ಏನು ಹೇಳ್ತೀವಿ ಮಕ್ಕಳೇ? ಪ್ರಕಾಶಿಸು. ಜಲ್ಮಲ್. ಜಲ್ಮಲ್ का अर्थ क्या है बच्चों? चमक तमक. ಹೊಳೆಯುವುದು, ಹೊಳೆಯುವುದು, ಪ್ರಕಾಶಿಸುವುದು. उज्ज्वल. उज्ज्वल का अर्थ क्या है बच्चों? प्रकाशमान. बहुत बढ़िया बच्चों. दमकना. दमकने का अर्थ क्या है बच्चों? चमकना, मिनुगुವುದು. दमकना, चमकना, मिनुगुವುದು. महकने का अर्थ क्या है बच्चों? हाँ, आपने ठीक कहा, खुशबूदार होना, सुगंधितवागोದು. विहग. विहग का अर्थ क्या है बच्चों? पक्षी, ಅಕ್ಕಿ. ಚಹಕ್, ಕಲರ. ಪಕ್ಷಿಯ ಕಲರವ ಅಂತ ಹೇಳ್ತೀವಿ ಕನ್ನಡದಲ್ಲಿ. नभ. नभ का अर्थ क्या है बच्चों? आकाश, आगसा. दृढ़, मजबूत, दृढ़ते. कुहकना. कुहकना का अर्थ क्या है बच्चों? पक्षी का बोलना, पक्षिया मातु ಅಂತ ಹೇಳ್ತೀವಿ. कविता का भावार्थ को देखेंगे बच्चों. देखिए, सूरज सा दमकू में, चंदा सा चमकू में. क्या है बच्चों? कवि क्या कहते हैं? सूरज सा धमकू में. देखिए वहाँ पे सूरज दमक रहा है ना. सुबह हम किसे देखते हैं? सूरज को. और शाम को किसे देखते हैं? चंदा को. और रात में तारों को. हम क्या देख रहे हैं? तारों. हाँ, जलमल जलमल उज्ज्वल तारों से धमकू में मेरी अभिलाषा. ಮಕ್ಕಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕವಿಗಳು. ಸೂರ್ಯನಂತೆ ಪ್ರಕಾಶಿಸಬೇಕು ನಾನು, ಚಂದ್ರನಂತೆ ಏನು ಮಾಡ್ತಾ ಇದ್ದೀನಿ? ನಾನು ಪ್ರಕಾಶಿಸ್ತೇನೆ. ರಾತ್ರಿಯ ಅಂಗಳದಲ್ಲಿ ಕತ್ತಲೆ ಆವರಿಸಿರ್ತಲ್ಲ, ಆಗ ಚಂದ್ರನ ಶೀತಲತೆ, ಚಂದ್ರನ ಬೆಳಕು ನಮ್ಗೆ ಏನು ಮಾಡುತ್ತೆ? ಬೆಳಕನ್ನು ಕೊಡುತ್ತೆ ಅಲ್ವಾ? ಹಾಗೆ ನಕ್ಷತ್ರಗಳು, ನಕ್ಷತ್ರಗಳ ಥರ ನಾನು ಮಿನುಗಕ್ಕೆ ಇಷ್ಟಪಡ್ತೇನೆ. ಜಲಮಲ ಜಲಮಲ ಉಜ್ವಲ್. ನಕ್ಷತ್ರಗಳು ಮಿಂಚುತ್ತಾ ಇರುತ್ತಲ್ಲ, ಮಿನುಗ್ತಾ ಇರುತ್ತೆ, ನೋಡಿದ್ದೀರ ಮಕ್ಕಳೇ? ಮಿನುಗೋದು ಅಂತ ನಾವು ಹೇಳ್ತೀವಲ್ಲ. ನಕ್ಷತ್ರ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತಲ್ಲ ರಾತ್ರಿಯ ಆಗಸದಲ್ಲಿ, ಆಕಾಶದಲ್ಲಿ. ಹಾಂ, ತಾರೋं से चमकू में मेरी अभिलाषा है. ಇದು ನನ್ನ ಇಚ್ಛೆ, ನನ್ನ ಆಸೆ. ಕವಿಗಳು ಹೇಳ್ತಾ ಇದ್ದಾರೆ, सूरज, चांद और तारों
ಕೆ ಜೈಸೆ ಕರ್ತವ್ಯನಿಷ್ಠ ಅಂದರೆ ಕರ್ತವ್ಯ ಪರಾಯಣರು ಅವರು. ಸೂರ್ಯ ಚಂದ್ರ ನಕ್ಷತ್ರದಿಂದ ಸೇವಾಭಾವವನ್ನು ಅಳವಡಿಸ್ಕೊಳ್ಬೇಕು. तो इस कविता में कवि द्वारिका प्रसाद माहेश्वरी जी ने अपने मन की इच्छा इस तरह प्रकट की है, वे सूरज चांद और तारों के जैसे ಚಮಕ್ನ ಚಾಹತೆ. ಸೂರ್ಯ ಚಂದ್ರ ನಕ್ಷತ್ರ ಥರ ಮಿನುಗಬೇಕು, ಪ್ರಕಾಶಿಸಬೇಕು. ನಾನು ನಿಸ್ವಾರ್ಥ ಭಾವದಿಂದ ಕೆಲಸವನ್ನು ಮಾಡಬೇಕು. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತೇವೆ ಅಲ್ಲ ಮಕ್ಕಳೇ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆಯಿಂದ ನಾನು ಸೇವೆಯನ್ನು ಮಾಡಬೇಕು, ಸಮಾಜದಲ್ಲಿ ಸೇವೆಯನ್ನು ಮಾಡಬೇಕು ಅನ್ನೋದನ್ನ ಕವಿಗಳ ಇಚ್ಛೆಯನ್ನು ಪ್ರಕಟ ಮಾಡ್ತಾ ಇದ್ದಾರೆ. देखिए फूलों सा महकू में विहगों सा चहकू में गुंजित करुवन उपवन कोयल सा कुहुकू में मेरी अभिलाषा है. ಎಷ್ಟು ಚೆನ್ನಾಗಿದೆ ಅಲ್ಲ ಮಕ್ಕಳೇ. ಫೂಲೋ ಸಾ ಮೆಹಕೂ ಮೇ. ನೋಡಿ ನನ್ನ ಮುಂದೆ ಒಂದು ಗುಲಾಬಿ ಹೂ ಇದೆ. ಗುಲಾಬಿ ಹೂವಲ್ಲಿ ತನ್ನದೇ ಆದಂತಹ ಒಂದು ಸುಗಂಧ ಇದೆ. ಹಾಂ, ಫೂಲೋ ಸೇ ಮೆಹಕೂ ಮೇ. ಹೂವು ತನ್ನ ಸುಗಂಧವನ್ನು ತನ್ನಲ್ಲೇ ಬಚ್ಚಿಟ್ಕೊಳತ್ತಾ? ಇಲ್ಲ, ಅದೇನು ಮಾಡುತ್ತೆ, ಎಲ್ರಿಗೂ ಪಸರಿಸುತ್ತಲ್ಲ ಹಾಗೆ. ಫೂಲೋನ್ ಸಾ ಮೆಹಕೂ ಮೇ. हाँ, ವಿಹಗೋನ್ ಸಾ ಚಹಕೂ ಮೇ. ವಿಹಗ್ का मतलब क्या है बच्चों? ಪಕ್ಷಿ. ಪಕ್ಷಿಗಳ ರೀತಿ ನಾನೇನು ಮಾಡಬೇಕು, ತನ್ನ ಇಂಪಾದ ಕಲರವ ನಾದದಿಂದ ಪ್ರಪಂಚಕ್ಕೆ ಸಂತೋಷವನ್ನು ನೀಡಬೇಕು. ಗುಂಜಿತ ಕರುವನು ಉಪವನ್ ಕೋಯಲ್ ಸ ಕುಹುಕೂ ಮೇ. ವನ ಉಪವನ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ವನ ಉಪವನ ಎಲ್ಲನೂ ನಾವು ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲೆಲ್ಲ ನಾವು ಪಕ್ಷಿಯ ಕಲರವನ್ನು ಕೇಳ್ತೀವಲ್ಲ ಬೆಳಗ್ಗೆ ಹಾಗೂ ಸಂಜೆ ಹೊತ್ತು. ಕುಹೂ ಕುಹೂ ಕುಹೂ. ಕೋಗಿಲೆ ಎಷ್ಟು ಇಂಪಾಗಿ ಹಾಡುತ್ತೆ ಅಲ್ವಾ ಮಕ್ಕಳೇ. ಹಾಂ, ಹಾಗೆ ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ನಾವು ಹೂವಿನ ಥರ ತಮ್ಮ ಸುಗಂಧವನ್ನು ನಾವು ಎಲ್ಲರಲ್ಲೂ ಪಸರಿಸಬೇಕು. ಹಾಗೂ ಪಕ್ಷಿಗಳ ಥರ ನಮ್ಮ ಕಲರವನಾದದಿಂದ, ಕಲರವನಾದ ಅಂತಂದರೆ ಒಳ್ಳೆಯ ಮಾತುಗಳಿಂದ ಎಲ್ಲರಿಗೂ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಬೇಕು. ಹಾಗೆಯೇ ಕೋಗಿಲೆ ಇಂಪಾದ ಧ್ವನಿಯಂತೆ ನಮ್ಮ ಮಾಧುರ್ಯಪೂರ್ಣ ಸ್ವಭಾವದಿಂದ, ಮಾತಿನಿಂದ ಜನರ ಮನಸ್ಸಿನಲ್ಲಿ ನಾವೇನು ಮಾಡಬೇಕು, ಒಂದು ತಣ್ಣನೆಯ ಭಾವ, ಸುಮಧುರ ಭಾವವನ್ನು ಮೂಡಿಸ್ಬೇಕು. ನಾವು ನಿಸ್ವಾರ್ಥರಾಗಿ ಜೀವನವನ್ನು ಮಾಡಬೇಕು ಅಂತ ಕವಿಗಳು ನಮಗೆ ಹೇಳ್ತಾ ಇದ್ದಾರೆ. कवि फूलों के जैसे महकना, पक्षियों के जैसे चहकना और कोयल जैसे क्या करना चाहते हैं, कुहकना चाहते हैं. नभ से निर्मलता लो, आकाश से निर्मलता लेना चाहते हैं, और नभ और शशि से शीतलता लेना चाहते हैं. यहाँ पे दिख रहा है ना शशि, देखिए अंदरे चंद्र. धरती से सहिष्णुता, धरती भूमि, धरती से सहिष्णुते, पहाड़ पर्वत से दृढ़ता लो. क्या विचार है, बहुत बढ़िया है ना बच्चों. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಕಾಶದಿಂದ ನಿರ್ಮಲತೆ. ನಾವು ಮಕ್ಕಳಿಗೆ ಹೇಳ್ತೀವಿ ಮುಗ್ಧ ಮನಸ್ಸು, ಮಕ್ಕಳಿಗೆ ಭೇದ ಭಾವ ಏನೂ ಗೊತ್ತಿಲ್ಲ ಅಲ್ವಾ, ಎಲ್ಲರೂ ಒಂದೇ ಥರ ನೋಡುತ್ತೆ. ಹಾಗೆ ನಿರ್ಮಲ ಭಾವವನ್ನು ನಮ್ಮಲ್ಲಿ ಒಂದುಗೂಡಿಸ್ಕೊಳ್ಬೇಕು. ಎಲ್ಲಿಂದ ನಾವು ನಿರ್ಮಲತೆಯನ್ನು ತಗೊಳ್ಬೇಕು? ಆಕಾಶದಿಂದ. ಹಾಗೆ ಶಶಿ ಚಂದ್ರನಿಂದ ಶೀತಲ ಸ್ವಭಾವವನ್ನು ನಾವು ಅಳವಡಿಸ್ಕೊಳ್ಬೇಕು. ಏನೇ ಆದರೂ ಕಷ್ಟ ಬಂದರೂ ನಾವೇನು ಮಾಡಬೇಕು, ಭೂಮಿ ತಾಯಿ ನಮ್ಮನ್ನೆಲ್ಲ ಹೊರ್ತಾ ಇದ್ದಾರಲ್ಲ, ನಾವು ಎಷ್ಟು ಜನ ಇದ್ದೀವಿ, ಎಷ್ಟು ಫ್ಯಾಕ್ಟ್ರಿಗಳು ಎಲ್ಲನೂ ಇದೆ, ಪ್ರಾಣಿ ಪಕ್ಷಿಗಳು ಅನೇಕ ಜೀವ ಜಂತುಗಳೆಲ್ಲ ಇದೆ, ಸಮುದ್ರ ನದಿ ಎಲ್ಲನೂ ಇದ್ರೂ ಸಮೇತ ಭೂಮಿ ತಾಯಿ ನಮ್ಮನ್ನೆಲ್ಲರೂ ಏನು ಮಾಡ್ತಾರೆ, ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾಳಲ್ಲ. ಹಾಂ, ಆ ಭೂಮಿ ಥರ, ಧರ್ತಿ ಥರ, ಧರ್ತಿ ಅಂತಂದರೆ ಭೂಮಿ, ಭೂಮಿಯ ಥರ ಸಹಿಷ್ಣುತೆ. ಸಹಿಷ್ಣುತೆಗೆ ಇನ್ನೊಂದು ಉದಾಹರಣೆ ಯಾರು ಮಕ್ಕಳೇ? ನಮ್ಮ ತಾಯಿ. ನಾವೇನೇ ಮಾಡಿದ್ರೆ ನಮ್ಮ ತಾಯಿ ಏನು ಮಾಡ್ತಾರೆ, ನಮ್ಮನ್ನು ಕ್ಷಮಿಸ್ಬಿಡ್ತಾರಲ್ವ. ಪರ್ವತ ಸೇ ದೃಢತಾನು. ಪರ್ವತಗಳು, ಬೆಟ್ಟ ಗುಡ್ಡಗಳು ನಾವು ನೋಡ್ತೀವಲ್ಲ, ಪರ್ವತಮಾಲೆಗಳು, ಬಿಸಿಲು ಗಾಳಿ ಮಳೆ ನೀರು ಏನೇ ಬಂದರೂ ಏನು ಮಾಡುತ್ತೆ, ದೃಢವಾಗಿ ನಿಂತ್ಕೊಳ್ತಾ ಇದ್ದಾವೆ ಮಕ್ಕಳೇ. ಹಾಗೆ ನಮ್ಮ ಜೀವನದಲ್ಲಿ ದೃಢವಾದ ಸಂಕಲ್ಪವನ್ನು ಇರಬೇಕು. ಈ ದೃಢವಾದ ಸಂಕಲ್ಪ ಅಥವಾ ದೃಢತೆಗೆ ಇನ್ನೊಂದು ಉದಾಹರಣೆ ನಿಮ್ಮ ಮುಂದೆ ಇದೆ. ಯಾರು ಹೇಳಿ ಮಕ್ಕಳೇ? ನಿಮ್ಮ ತಂದೆ. ನಿಮ್ಮ ತಂದೆಯವರ ದೃಢ ಸಂಕಲ್ಪ ಅಲ್ವಾ. ಉದಾಹರಣೆಗೆ ನಿಮ್ಮ ತಂದೆಯವರು ಅಲ್ವಾ. ಸಹಿಷ್ಣುತೆಗೆ ತಾಯಿ, ದೃಢತೆಗೆ ನಿಮ್ಮ ತಂದೆ ಅಲ್ವಾ ಮಕ್ಕಳೇ. ನಿಮ್ಮ ಮುಂದೆ ಇರುವಂಥ ಜೀವಂತ ಉದಾಹರಣೆಗಳವರು. ಕವಿಗಳು ಹೇಳ್ತಾ ಇದ್ದಾರೆ, ಆಕಾಶದಿಂದ ನಿರ್ಮಲತೆ, ಚಂದ್ರನಿಂದ ಶೀತಲತೆ, ಹಾಗೂ ಭೂಮಿಯಿಂದ ಸಹಿಷ್ಣುತೆ, ಹಾಗೆ ಪರ್ವತದಿಂದ ದೃಢತೆಯನ್ನು ನಾವು ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. कवि आकाश से निर्मलता,
शशि के समान शीतल और पृथ्वी के समान सहनशील और पर्वत के समान दृढ़ बनना चाहते हैं. ಪ್ರಕೃತಿ ನಮಗೆ ಗುರು. ಪ್ರಕೃತಿಯ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಗಿಡ ಮರಗಳಿಂದ ಕಲಿಯೋದು ಬಹಳ ಇದೆ ಮಕ್ಕಳೇ. अब तक हमने कवि की इच्छा या अभिलाषा देखी है. कैसे लगा बच्चों कवि की अभिलाषा? पसंद आया ना ಮಕ್ಕಳೇ? ಈವರೆಗೂ ನಾವು ಕವಿಗಳ ಇಚ್ಛೆ ಅಭಿಲಾಷೆಯನ್ನು ನೋಡಿದ್ದೀವಿ ಮಕ್ಕಳೇ. ಹೇಗನ್ನಿಸ್ತು ನಿಮಗೆ ಕವಿಗಳ ಆಸೆ? ಬಹಳ ಚೆನ್ನಾಗಿತ್ತು ಅಲ್ವಾ? ಹಾಗೆ ನೀವು ನಿಮ್ಮ ಜೀವನದಲ್ಲಿ ಕವಿಗಳಂತೆ ಅನೇಕ ಅಭಿಲಾಷೆಯನ್ನು ಇಟ್ಕೊಂಡಿದ್ದೀರಾ. ಆ ಅಭಿಲಾಷೆಗಳೆಲ್ಲ ಸಂಪೂರ್ಣವಾಗಲಿ ಅಂತ ನಾನು ಹಾರೈಸ್ತೇನೆ. ಹಾಗಿದ್ರೆ ಇವಾಗ ಅಭ್ಯಾಸದ ಕಡೆಗೆ ಬರೋಣವಾ ಮಕ್ಕಳೇ? ಕವಿ तारों के समान क्या करना चाहते हैं? कवि कैसे चहकना चाहते हैं? कवि शशि से क्या लेना चाहते हैं? कवि पर्वत से क्या लेना चाहते हैं? कवि तारों के समान क्या करना चाहते हैं? बताइए मुझे. आपने ठीक कहा बच्चों. हाँ, कवि तारों के समान चमकना चाहते हैं. कवि कैसे चहकना चाहते हैं? हाँ, कवि विहगों की तरह चहकना चाहते हैं. कवि शशि से क्या लेना चाहते हैं? कवि शशि से शीतलता लेना चाहते हैं. ಹಾಗಿದ್ರೆ ಪರ್ವತದಿಂದ ಏನಂತ ತಗೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಕವಿ. ಹಾಂ, आपने ठीक कहा बच्चों. ಕವಿ ಪರ್ವತ से दृढ़ता लेना चाहते हैं. ಮಕ್ಕಳೇ, ಇಲ್ಲಿ ಪ್ರಶ್ನೆಗಳಿದೆ, ಅದಕ್ಕೆ 4 ಉತ್ತರಗಳಿದೆ. ಅದರಲ್ಲಿ ಸರಿಯಾದ ಉತ್ತರವನ್ನು ನೀವೇನು ಮಾಡಬೇಕು? ಆರಿಸಿ ಆ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕು. ಮಾಡೋಣವಾ ಮಕ್ಕಳೇ? पहला प्रश्न देखिए. कवि द्वारिका प्रसाद माहेश्वरी सूरज सा डैश चाहते हैं. सोचिए. 4 विकल्प है. दमकना, हंसना, दौड़ना, भागना. हाँ, आपने ठीक कहा, दमकना. शाबाश बच्चों. अगला प्रश्न है. कवि कोयल सा डैश चाहते हैं. गाना, बोलना, कुहकना, उड़ना. ठीक कहा आपने, कुहकना. शाबाश बच्चों. तीसरा प्रश्न. कवि फूलों सा डैश चाहते हैं. महकना, बहना, उमड़ना, उतरना, चढ़ना. ठीक कहा आपने, ಮೆಹಕನ ಚಾಹತೆ ಹೇ. ಹೂವಿನ ಥರ ಸುಗಂಧವನ್ನು ಎಲ್ಲ ಕಡೆ ಪಸರಿಸಬೇಕು ಅನ್ನೋದು ಕವಿಗಳ ಆಸೆ. ಎಲ್ಲರೂ ಸರಿಯಾದ ಉತ್ತರವನ್ನು ಹೇಳಿದ್ದೀರಾ. ವೆರಿ ಗುಡ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ ಮಕ್ಕಳೇ. शब्दों का खेल. हाँ, अंत्याक्षरी खेले. अंतिम वर्ण से 4 नए शब्दों का निर्माण करें. ಮಕ್ಕಳೇ, ನಾವು ಅಂತ್ಯಾಕ್ಷರಿ ಹಾಡನ್ನು ಹಾಡ್ತೀವಲ್ಲ, ಅಂತ್ಯಾಕ್ಷರಿ ಅಂದರೆ ಗೊತ್ತಲ್ವಾ? ಹಾಡಿನ ಕೊನೆಯ ಅಕ್ಷರವನ್ನು ಇಟ್ಕೊಂಡು ಇನ್ನೊಂದನ್ನು ಹಾಡನ್ನು ಹಾಡ್ತೀವಿ. ಆದರೆ ಇಲ್ಲಿ ನಾವು ಶಬ್ದಗಳ ಅಂತ್ಯಾಕ್ಷರಿಯನ್ನು ಹಾಡೋಣ. ತುಂಬ ಚೆನ್ನಾಗಿರುತ್ತೆ ಮಕ್ಕಳೇ, ಹೊಸ ಹೊಸ ಪದಗಳನ್ನ ಕಲ್ತ್ಕೊಳ್ಬೋದು. ಹಾಗಿದ್ರೆ ಒಂದು ಉದಾಹರಣೆ ನಾನು ನಿಮಗೆ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ನಮೂನಾ ಅಂತಂದರೆ ಏನು ಮಕ್ಕಳೇ? ಉದಾಹರಣೆ. ಮೆಹಕ್ ಅನ್ನೋದು ಒಂದು ಪದ ಇದೆ. ಮೆಹಕಿಂದ ಮೆಹಕ್ನ ಕೊನೆಯ ಅಕ್ಷರ ಏನು ಮಕ್ಕಳೇ? ಖ. ಕಾಯಿಂದ ಒಂದು ಹೊಸ ಪದವನ್ನು ನಾನು ಮಾಡ್ತಾ ಇದ್ದೀನಿ ನೋಡಿ. ಯಾವುದು? ಕಮ್ರಾ. ಕಾಯಿಂದ ಏನು ಮಾಡಿದ್ದೀನಿ? ಕಮ್ರಾ. ಕೊನೆಯ ಅಕ್ಷರ ಏನು? ಕಮ್ರಾದಲ್ಲಿ ರಾ ಇದೆ. ಕಮರ. ಕಮ್ರಾಯಿಂದ ಏನು ಬಾಯಿತು ಮಕ್ಕಳೇ? ರಾಮ್. ಮಾ. ಮಾ ಕೊನೆಯ ಅಕ್ಷರ. ಕೊನೆಯ ಅಕ್ಷರದಿಂದ ಮೊದಲನೇ ಇನ್ನೊಂದು ಪದವನ್ನು ನಾನು ಮಾಡಿದ್ದೇನೆ. ಯಾವುದು? ಮಹಲ್. ಮಹಲ್ನ ಲಾ ಕೊನೆಯ ಅಕ್ಷರ ಯಾವುದು ಮಕ್ಕಳೇ? ಲಾ. ಲಾಯಿಂದ ಲಡ್ಕ. ಈಗ ಅರ್ಥ ಆಗ್ತಿದೆಯಾ ಮಕ್ಕಳೇ ಶಬ್ದಗಳ ಅಂತ್ಯಾಕ್ಷರಿ ಹೇಗೆ ಅಂತ? ಮೊದಲನೇ ಮೆಹಕ್ಕಿಂದ ಕೊನೆಯ ಅಕ್ಷರ ಕ. ಕಾಯಿಂದ ಕಮ್ರ, ರಾಯಿಂದ ರಾಮ್, ಮಾಯಿಂದ ಮಹಲ್, ಲಾಯಿಂದ ಲಡ್ಕ. ಈಗ ಅರ್ಥ ಆಯ್ತಲ್ಲ? ಈಗ ನೀವು ಮಾಡ್ತೀರಾ ಪದಗಳನ್ನ? ವೆರಿ ಗುಡ್. जीवन. ना. ना से एक शब्द बनाओ जल्दी से. ठीक कहा आपने, नल. शाबाश बच्चों. हाँ, ला से लाल. नल ಅಂತಂದ್ರೆ ಏನು ಮಕ್ಕಳೇ? ಕೊಳಾಯಿ. ಲಾಲ್ ಅಂದ್ರೆ ಕೆಂಪು ಬಣ್ಣ. लाल. लाल से लगन. ठीक कहा आपने. ना. ना से नयन. शाबाश बच्चों. सुंदर. सुंदर का अंतिम अक्षर कौन सा है बच्चों? रा. रा से कौन से शब्द बनाएंगे आप? रंग. सुपर्ब. रंग का मतलब क्या है? कलर.
हाँ, गा से कौन सा शब्द बनाया है आपने? गगन। शाबाश बच्चों। ना से नगर, ठीक। रा से रजत, हाँ ठीक है बच्चों। चलो, सेवा। वा से कौन सा शब्द बनाएंगे आप? वास, ठीक है बच्चों। सा से समान, हाँ ठीक कहा आपने। ना से नाम। मा से माता, ठीक कहा। हम मा से मन, ना से नहर, रा से राधा, दा से कौन सा शब्द बनाएंगे आप? दन। सुपर्ब। कैसे लगा बच्चों? शब्दों की अंत्याक्षरी बहुत अच्छा लगा ना? शाबाश बच्चों आप लोगों को। अब हम पर्यायवाची शब्द देखेंगे, लिखेंगे। अच्छा, आपके सामने 5 शब्द यहाँ पर है। कौन कौन सा है देखेंगे? सूरज, चंदा, धरती, पर्वत, विहाग। अभी हमने देखा मಕ್ಕಳೇ, पर्यायवाची शब्द ಅಂತಂದ್ರೆ ಏನಂತಂದ್ರೆ ಸಮಾನಾರ್ಥಕ ಶಬ್ದ ಕನ್ನಡದಲ್ಲಿ। सूरज, उसका पर्यायवाची शब्द क्या है? भास्कर और सूर्य। शाबाश। चंदा के लिए बताइए? चांद। शाबाश शशि, ठीक कहा आपने। धरती के लिए भूमि और एक धरा। शाबाश बच्चों। पर्वत के लिए पहाड़ और एक गिरी। विहग के लिए, विहग का मतलब क्या है बच्चों? पक्षी। पक्षी के लिए और एक शब्द बताइए मुझे? चिड़िया। बहुत बढ़िया ಮಕ್ಕಳೇ, ಮೊದಲನೇದು ನಾನು ಹೇಳ್ತೇನೆ ನಿಮಗೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಉಳಿದೆರಡು ಬಿಟ್ಟ ಸ್ಥಳವನ್ನು ನೀವು ಭರ್ತಿ ಮಾಡಬೇಕು. ಮುಸ್ಕಾನ ಅಂತಂದ್ರೆ ಏನು ಮಕ್ಕಳೇ? ನಗುವುದು. ಮುಸ್ಕಾತಾ ಹೈ, ಮುಸ್ಕಾತಿ ಹೈ. ಇಲ್ಲಿ ನಾವು ನೋಡ್ತಾ ಇರೋದು ಮಕ್ಕಳೇ, ಮುಸ್ಕಾನ ಅನ್ನೋದು ಒಂದು ಕ್ರಿಯಾ ಶಬ್ದ. ಇಲ್ಲಿ ಮುಸ್ಕಾತಾ ಹೈ ಅಂತಂದ್ರೆ ಏನು ಮಕ್ಕಳೇ? ಪುಲ್ಲಿಂಗ. ಆ ಹುಡುಗ ನಗ್ತಾ ಇದ್ದಾನೆ, ಆ ಹುಡುಗ ನಗ್ತಾ ಇದ್ದಾನೆ. ಮುಸ್ಕಾತಿ ಹೈ ಸ್ತ್ರೀಲಿಂಗ ಶಬ್ದ. ಆ ಹುಡುಗಿ ನಗ್ತಾ ಇದ್ದಾಳೆ. ಮುಸ್ಕಾತಾ ಹೈ, ಮುಸ್ಕಾತಿ ಹೈ. ಉದಾಹರಣೆಗೆ ರಾಮ್ ಮುಸ್ಕಾತಾ ಹೈ, ಸೀತಾ ಮುಸ್ಕಾತಿ ಹೈ. ಅದೇ ರೀತಿ ಉಳಿದಂತಹ ಶಬ್ದಗಳಿಗೂ ನಾವು ಮಾಡೋಣ. ಗಾನ. ರಾಮ್ ಗಾತಾ ಹೈ, ಸೀತಾ ಗಾತಿ ಹೈ. जाना, राम जाता है, सीता जाती है. देना, राम देता है और सीता देती है. हंसना, राम हंसता है और सीता हंसती है. बहुत बढ़िया. चलो बच्चों, अब ಗೃಹ ಕಾರ್ಯ की ओर आएंगे. अब आपकी बारी. ಈಗ ಮನೆ ಕೆಲಸವನ್ನು ಕೊಡ್ತಾ ಇದ್ದೇನೆ, ದಯಮಾಡಿ ಬರೆದು ನಿಮ್ಮ ಟೀಚರ್ಸ್ಗೆ ತೋರಿಸಿ. प्रश्न है, सूरज चांद जैसे तुम भी दूसरों की सेवा करना चाहते हो, कैसे? सोचो और लिखो. ಮಕ್ಕಳೇ, ಸರಳವಾದಂತಹ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೇನೆ. ಸೂರ್ಯ ಹಾಗೂ ಚಂದ್ರ. ಸೂರ್ಯ ಹಾಗೂ ಚಂದ್ರನ ರೀತಿ ಸೇವೆಯನ್ನು ನೀವು ಮಾಡೋಕ್ಕೆ ಇಷ್ಟಪಡ್ತೀರಾ? ಹಾಗಿದ್ರೆ ಹೇಗೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಅದನ್ನು ನೀವೇ ಯೋಚಿಸಿ ಬರೀರಿ. ಎರಡನೇ ಪ್ರಶ್ನೆ, ಇಸ್ ಕವಿತಾ ಕೆ ಭಾವಾರ್ಥ ಕನ್ನಡ ಮೇ ಲಿಖಿಯೇ. ಈ ಕವಿತೆಯ ಭಾವಾರ್ಥವನ್ನು ನೀವೇನು ಮಾಡಬೇಕು? ಕನ್ನಡದಲ್ಲಿ ಬರಿಬೇಕು. ನೀವು ಹಿಂದಿಯಲ್ಲಿ ಕೇಳಿದ್ರಿ ಅಲ್ವಾ, ಕನ್ನಡದಲ್ಲಿ ಅರ್ಥನೂ ಹೇಳಿದ್ದೀನಲ್ವ ಮಕ್ಕಳೇ, ಕನ್ನಡದಲ್ಲಿ ಇದರ ಭಾವಾರ್ಥವನ್ನು ಬರೀರಿ. अच्छा चलो बच्चों, अब मैं आपसे फिर से मिलने के लिए वादा करते हुए अब निकलती हूँ. धन्यवाद. मेरा नाम है अंबुजा, सरकारी हाई स्कूल उयम्बल्ली, कनकपुरा तहसील, रामनगर जिला से आई हूँ. सब लोगों को सब प्रेम नमस्कार करती हूँ. धन्यवाद बच्चों.